ದೇಶದಲ್ಲಿ ವಂದೇ ಮಾತರಂ ವಿಚಾರ ಮತ್ತೊಮ್ಮೆ ರಾಜಕೀಯ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲ್ಲ, 2 ಪ್ಯಾರಾಗಳನ್ನಷ್ಟೇ ಹಾಡ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದು, ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೆ ರಾಜಕೀಯ ಕಿಡಿ ಹೊತ್ತಿಸಿದ ವಂದೇ ಮಾತರಂ. ಸೋನಿಯಾ ಕ್ಷಮೆ ಕೇಳಬೇಕೆಂದು ಈಶ್ವರಪ್ಪ ಕೌಂಟರ್. ರಾಜ್ಯದಲ್ಲಿ ವಂದೇ ಮಾತರಂ ಕಿಚ್ಚು ಜೋರಾಗಿದೆ. ಗೀತೆಗೆ ಸೋನಿಯಾ ಗಾಂಧಿ ಅಪಮಾನ ಮಾಡಿದ್ದಾರೆ ಎಂದು ಕೇಸರಿ ನಾಯಕರು ಕಿಡಿಕಾರ್ತಿದ್ದು, ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಳೆಯನ್ನೇ ಸುರಿಸಿದ್ರು. ಇನ್ನು ಈಗ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಕೂಡ ಆಕ್ರೋಶದ ಕಿಚ್ಚನ್ನ ಹೆಚ್ಚು ಮಾಡ್ತಾ ಇದೆ. ಹೌದು, ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ 2 ಪ್ಯಾರಾಗಳನ್ನಷ್ಟೇ ಹಾಡಲಾಗುವುದು ಎಂದು ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಇದೀಗ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಂದೇ ಮಾತರಂಗೆ ಕಾಂಗ್ರೆಸ್ ವಿರೋಧವಿಲ್ಲ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಬರೆದಿರುವ ಗೀತೆ 2 ಪ್ಯಾರಾಗಳನ್ನ ಮಾತ್ರ ಹಾಡ್ತೀವಿ. ನಮ್ಮನ್ನ ನೇಣು ಹಾಕಿದ್ರು, ಜೈಲಿಗೆ ಹಾಕಿದ್ರು, ನಾವು ಹಾಡೋದೇ 2 ಪ್ಯಾರಾ ಎಂದು ಕಟುವಾಗಿ ಹೇಳಿದ್ದಾರೆ. ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಮಾರಂಭದಲ್ಲಿ, ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಹರಿಪ್ರಸಾದ್ ಹೇಳಿಕೆಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗೀತೆಗೆ ಅವಮಾನ ಮಾಡಿರುವುದು ನೋವು ತಂದಿದೆ. ವಂದೇ ಮಾತರಂ ರಾಷ್ಟ್ರಭಕ್ತಿಯ ಪ್ರೇರಣೆ ಮತ್ತು ಸ್ಫೂರ್ತಿಯ ಸಂಕೇತ. ಆದರೆ ಇದರ ಮಹತ್ವ ಸೋನಿಯಾ ಗಾಂಧಿಗೆ ತಿಳಿದಿಲ್ಲ ಅಂತ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ನ ಯಾವುದೇ ನಾಯಕರು ಸೋನಿಯಾ ಗಾಂಧಿಗೆ ವಂದೇ ಮಾತರಂನ ಶಕ್ತಿ ತಿಳಿಸುವ ಧೈರ್ಯ ತೋರಲಿ ಎಂದು ಸವಾಲು ಹಾಕಿದ್ರು. ವಂದೇ ಮಾತರಮ್ಮನ ಪ್ರೇರಣೆ, ಸ್ಫೂರ್ತಿ, ಇದರ ಮಹತ್ವ ಆ ತಾಯಿಗೆ ಗೊತ್ತಿಲ್ಲ, ತಿಳ್ಕೊಂಡಂತ ಪ್ರಯತ್ನನೂ ಮಾಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ. ಈಗಲಾದರೂ ಕೂಡ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನೋಂಥದ್ದನ್ನ ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಆ ವಂದೇ ಮಾತರ ಮಹತ್ವವನ್ನು ಕೂಡ ಅವ್ರಿಗೆ ತಿಳಿಸಿ ಆ ಧೈರ್ಯ ಮಾಡೋಕ್ಕೆ ಯಾವ ಕಾಂಗ್ರೆಸ್ಸಿಗೆ ಪುರುಷರಿಗಾಗಲಿ ಹೆಣ್ಮಕ್ಳಿಗಾಗಲಿ ಧೈರ್ಯ ಇದು ನನಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಮುಂದೆ ನಿಂತು ಆ ವಂದೇ ಮಾತರಮ್ಮನ ಮಹತ್ವ ತಿಳಿಸಂತ ಶಕ್ತಿ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. ಯಾರು ಒಬ್ಬರು ತಿಳಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡಂತ ಪ್ರಯತ್ನ ನಡೆಸಿ ಹೌದಾ ಇದು. ಇನ್ನು ವಂದೇ ಮಾತರಂ ವಿವಾದದ ಜೊತೆಗೆ ಆರ್ಎಸ್ಎಸ್ ಕುರಿತ ಬಿಕೆ ಹರಿಪ್ರಸಾದ್ ಹೇಳಿಕೆಯು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹರಿಪ್ರಸಾದ್ ಗೂಂಡಾ ಪ್ರವೃತ್ತಿಯ ವ್ಯಕ್ತಿ. ಆರ್ಎಸ್ಎಸ್ನ ಮಹತ್ವ ಅವರಿಗೆ ಗೊತ್ತಿಲ್ಲ. ಕಾಶ್ಮೀರದಲ್ಲಿ ಅಲ್ಲಿನ ಧ್ವಜ ತೆಗೆದು ಭಾರತದ ಧ್ವಜ ಹಾರಿಸಿದ್ದು ಆರ್ಎಸ್ಎಸ್ ಕಾರ್ಯಕರ್ತರು ಎಂದು ತಿರುಗೇಟನ್ನ ನೀಡಿದ್ರು. ಬಿಕೆ ಹರಿಪ್ರಸಾದ್ ಚಿಲ್ಲರೆ ಬಗ್ಗೆ ನಾನು ಯಾಕೆ ಮಾತಾಡಕ್ಕೆ ಹೋಗಿ, ನಾನು ಹೇಳಕ್ಕೆ ಹೋಗಿದ್ದು ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ನಂಬರ್ 1 ಸ್ಥಾನದಲ್ಲಿರೋಂಥ ನಾಯಕಿ. ಅವರೇ ಈ ರೀತಿ ಮಾತಾಡ್ಬಿಟ್ಟೆ ವಂದೇ ಮಾತರಂ ಬಗ್ಗೆ. ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳಂತ, ಅವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಈ ರೀತಿ ಮಾಡ್ಕೊಳಂಥ ಪ್ರಯತ್ನವನ್ನು ನಡೆಸ್ತಾರೆ. ಆ ನೋವಿನಲ್ಲಿ ನಾನು ಈ ಸಂದರ್ಭ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ವಂದೇ ಮಾತರಂ ಗೀತೆಯ 2 ಪ್ಯಾರಾಗಳ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಂದೇ ಮಾತರಂಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿರುವ ಕೇಸರಿ ನಾಯಕರು ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.